ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ಥಂಬ್ನೈಲ್ ನೋಡೆ. ಎಸ್ ಹೌದು, ಮನಿ ಸೇವಿಂಗ್ ಮಾಡೋದಕ್ಕೆ ಮೋಟಿವೇಶನ್ ಬೇಕಾ ಅಂತ ಅನ್ಕೋತಾರೆ. ತುಂಬ ಜನ ಅನ್ಕೋತಾರೆ, ಒಬ್ಬರು ಇಬ್ಬರಲ್ಲ, ಆಲ್ಮೋಸ್ಟ್ ಒಂದು 100ಗೆ ಒಂದು 70% ಜನ ಅನ್ಕೋತಾರೆ ಮನಿ ಸೇವಿಂಗ್ ಮಾಡೋದಕ್ಕೆ ಯಾಕಪ್ಪ ಮೋಟಿವೇಶನ್ ಬೇಕು, ಮನಸ್ಸಲ್ಲಿ ಅಂದ್ಕೊಂಡ್ರೆ ಆಯಿತು ಅಂತ ಅಂತಾರೆ. ಸೊ ಆ ಮನಸ್ಸಲ್ಲಿ ಹೇಗೆ ಅಂದ್ಕೊಳ್ಳೋದು, ಮೋಟಿವೇಶನ್ ಆಗಿ ನಾವು ಹೇಗೆ ತಗೊಳ್ಳೋದು ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ತುಂಬ ದಿನ ಆದಮೇಲೆ ಮನಿ ಸೇವಿಂಗ್ಸ್ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ, ಆಫ್ಟರ್ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು. ಸೊ ಎಸ್, ಇನ್ನು ವಿಷಯಕ್ಕೆ ಬರೋಣ ಬನ್ನಿ, ತಡ ಮಾಡೋದು ಬೇಡ. ಸೊ ಎಸ್, ಯಾಕೆ ಬೇಕು ಮನಿ ಸೇವಿಂಗ್ಸ್ ಮಾಡೋಕ್ಕೆ ಮೋಟಿವೇಶನ್ ಅಂತ ನೀವೆಲ್ಲ ಕೇಳ್ಬೋದು. ಮನಿ ಸೇವಿಂಗ್ ಮಾಡ್ತೀವಿ ಅಂತ ಒಂದು ಚಿಕ್ಕ ಹುಡುಗನಿಂದ ಹಿಡಿದು ಚಿಕ್ಕ ಮಗುವಿನಿಂದ ಹಿಡಿದು ನಾನು ದುಡ್ಡು ಕೂಡಿಟ್ಟು ಅದು ತೊಗೋಬೇಕು ಇದು ತೊಗೋಬೇಕು ಅಂತ ಅನ್ಕೋತಾರೆ. ಆದರೆ ಆ ದುಡ್ಡನ್ನು ಹೇಗೆ ಕೂಡಿಡಬೇಕು, ಯಾವ ವಸ್ತುವನ್ನು ಪರ್ಟಿಕ್ಯುಲರಾಗಿ ತಗೋಬೇಕು ಅಂತ ನಾವು ಅನ್ಕೋತೀವಲ್ಲ ಮನಸ್ಸಲ್ಲಿ, ಆ ಮನಸ್ಸನ್ನು ನಾವು ಮೋಟಿವೇಟ್ ಮಾಡಬೇಕು. ತಗೊಳ್ಳೇಬೇಕು, ಮಧ್ಯ ಬಿಡಬಾರ್ದು ಕೈನ. ಸೊ ಈ ರೀತಿಯಾಗಿ ತಗೊಂಡು ಈ ರೀತಿಯಾಗಿ ನಾವು ಯೂಸ್ ಮಾಡಬೇಕು ಅನ್ನೋದು ನಮ್ಮ ತಲೆಯಲ್ಲಿ ಬರಬೇಕು. ಸೊ ಇದನ್ನು ನಾವು ಮೋಟಿವೇಶನ್ ಅಂತ ಅಂತೀವಿ. ಮೋಟಿವೇಶನ್ ಅಂತ ಅಂದರೆ ನಾವು ಮರ ತಂದು ನಿಲ್ಲಿಸಿ ಅದರಲ್ಲಿ ಡೈಲಿ ಕಿತ್ತು ದುಡ್ಡನ್ನ ಇಡಬೇಕು ಅನ್ನೋದಲ್ಲ ಮೋಟಿವೇಶನ್ ಅಂದರೆ. ಓಕೆನಾ, ನಮಗೆ ಕೈಗೆ ಸಿಗುವಂತಹ ಅಮೌಂಟ್ನಲ್ಲಿ ಇಂತಿಷ್ಟು ಅಮೌಂಟ್ ಅಂತ ಇಂಥ ವಸ್ತುವಿಗೆ ನಾವು ಏನು ಎತ್ತಿಡ್ತೀವಲ್ಲ, ಆ ಮನಸ್ಸು ನಮಗೆ ಬರುತ್ತಲ್ಲ, ಎತ್ತಿಡಬೇಕು ಅನ್ನುವಂತಹ ಮನಸ್ಸು, ಅದನ್ನು ಮೋಟಿವೇಟೆಡ್ ಮೈಂಡ್ ಅಂತ ಅಂತಾರೆ. ಸೊ ಈ ಒಂದು ಮೋಟಿವೇಶನ್ ನಮ್ಮ ಮೈಂಡ್ಗೆ ತಗೊಂತು ಅಂತ ಅಂದರೆ ನಾವು ಮನಿನ ಆರಾಮಾಗಿ ನಾವು ಕೂಡಿ ಇಡ್ಬೋದು. ಎಲ್ಲರೂ ಅನ್ಕೋತೀವಿ ದುಡ್ಡನ್ನ ನಾವು ಕೂಡಿ ಇಡಬೇಕು ಅಂತ. ಅದರಲ್ಲಿ ಒಂದು 5-10% ಜನ ಮಾತ್ರ ಇಂಥ ವಸ್ತುಗೆ ನಾವು ಕೂಡಿಡಬೇಕು ಅಂತ ಅಂದ್ಕೊಳ್ಳೋದು ಅಥವಾ ಎತ್ತಿಡೋದು. ಹಾಗೆ ಅದು ನಮ್ಮ ಜವಾಬ್ದಾರಿ ಅಂತ ತಗೊಂಡು ಮಾಡೋದೇ ಒಂದು 5-10% ಜನ ಅಷ್ಟೆ. ಓಕೆನಾ. ಸೊ ಯಾಕೆ ಬೇಕು ದುಡ್ಡನ್ನ ಕೂಡಿಡೋಕ್ಕೆ ಮೋಟಿವೇಶನ್ ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೋತೀನಿ, ಈ ಕೆಲವೊಂದೊಂದು ಮಾತುಗಳಿಂದ. ಸೊ ಇವತ್ತಿಂದನೇ ಈಗಲಿಂದನೇ ಮೈಂಡ್ಗೆ ಮೋಟಿವೇಶನ್ ಅನ್ನುವಂತಹ ಒಂದು ಪದವನ್ನು ಇಟ್ಕೊಂಡು ಜವಾಬ್ದಾರಿ ಅನ್ನೋದನ್ನ ಮನಸ್ಸಿಗೆ ತಗೊಂಡು ನೀವು ಇಂಥ ಪರ್ಟಿಕ್ಯುಲರಾಗಿ ವಸ್ತು ಅಥವಾ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡು ಹಣವನ್ನು ಕೂಡಿಡೋದನ್ನ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಚಿಕ್ಕ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗ್ ವಿಡಿಯೋ ಬರುತ್ತೆ ನೋಡಿ. ಆಫ್ಟರ್ ಲಾಂಗ್ ಟೈಮ್ ನಾನು ವ್ಲಾಗ್ನ ಮಾಡ್ತಾಯಿದ್ದೀನಿ. ಫಸ್ಟೆಲ್ಲ ಹೇಗೆ ಎನ್ಕರೇಜ್ ಮಾಡ್ತಿದ್ರಿ ಅದೇ ರೀತಿಯಾಗಿ ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್.